ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕದ ವತಿಯಿಂದ ಶ್ರೀ ಕ್ಷೇತ್ರ ಪುಟ್ಪಂಡ್ರಿ ಪಾಂಡುರಂಗ ಸಾಧಕಾಶ್ರಮದಲ್ಲಿ 6ನೇ ಅರ್ಚಕರ ಪ್ರಶಿಕ್ಷಣ ವರ್ಗ 27ನೇ ತಾರೀಕು ಜೂನ್ 27ನೇ ತಾರೀಕು ಆರಂಭ ಆಗಿ ಇವತ್ತು ದೀಕ್ಷಾಂತ ಮತ್ತು ಸಮಾರೋಪದೊಂದಿಗೆ ಮುಕ್ತಾಯ ಆಗ್ತಾಯಿದೆ. ಈ ಒಂದು ಅರ್ಚಕರಿಗೆ ಪ್ರಶಿಕ್ಷಣ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಈ ದೇವಾಲಯ ಸಂವರ್ಧನಾ ಸಮಿತಿಯಿಂದ ಆರಂಭ ಮಾಡಿದ್ದು ಮತ್ತು ಕರ್ನಾಟಕದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿಯನ್ನು ಆರಂಭ ಮಾಡಿದ್ದು ಒಂದು ವಿಶೇಷ ಕಾರಣಕ್ಕೋಸ್ಕರ. ದೇಶದಲ್ಲಿ 22 ಲಕ್ಷ ದೇವಸ್ಥಾನಗಳಿದ್ದಾವೆ. ಇಡೀ ಭಾರತದ 5.5 ಲಕ್ಷ ಗ್ರಾಮಗಳಲ್ಲಿ 22.5 ಸಾವಿರಕ್ಕಿಂತ ಹೆಚ್ಚು ದೇವಸ್ಥಾನಗಳು ನಮ್ಮ ದೇಶದಲ್ಲಿದೆ. ನಮ್ಮ ದೇಶವನ್ನು ದೇವಸ್ಥಾನಗಳ ಗುಡಿಗಳ ದೇಶ ಅಂತಲೇ ಹೆಸರಾಗಿದೆ. ಯಾವುದೇ ಊರಿನಲ್ಲಿ ಗುಡಿ ಇಲ್ಲದೆ ಇರತಕ್ಕಂಥ ಗ್ರಾಮ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಂಪರಾನುಗತವಾಗಿ ಸಾವಿರಾರು ವರ್ಷಗಳಿಂದ ಒಂದು ಪರಂಪರೆ ನಡ್ಕೊಂಡು ಬಂದಿದೆ. ಧಾರ್ಮಿಕ ಪರಂಪರೆ, ಭಕ್ತಿ ಪರಂಪರೆ, ಜ್ಞಾನ ಪರಂಪರೆ, ತತ್ವ ಪರಂಪರೆ ಇತ್ಯಾದಿ ಎಲ್ಲ ಪರಂಪರೆಗಳು ನಡ್ಕೊಂಡು ಬಂದಿದೆ. ವಾಸ್ತವ ಇವತ್ತಿನ ವಿಷಯಕ್ಕೆ ನಾನು ಸೂಕ್ಷ್ಮವಾಗಿ ಹೇಳಬೇಕು ಅಂತಾದರೆ, ಇವತ್ತು ಕರ್ನಾಟಕದಲ್ಲಿ 29,650 ಗ್ರಾಮಗಳಿದೆ. ಈ 29,650 ಗ್ರಾಮಗಳಲ್ಲಿ 2.5 ಲಕ್ಷ ದೇವಸ್ಥಾನಗಳಿದೆ. ಗುಡಿಯಿಂದ ಗೋಪುರದವರೆಗಿನ ದೇವಸ್ಥಾನಗಳು 2.5 ಲಕ್ಷ ಇದೆ. ಮುಜರಾಯಿ ದೇವಸ್ಥಾನ ಅಂತ ತಗೊಂಡಾಗ 34,563 ದೇವಸ್ಥಾನ ಮುಜರಾಯಿ ದೇವಸ್ಥಾನ ಇದೆ. ಅದರಲ್ಲಿ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಮಾಡಿ ವ್ಯವಸ್ಥಿತವಾಗಿ ಸರ್ಕಾರ ನಡೆಸುತ್ತೆ. ಅದನ್ನು ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಅದನ್ನು ಹೊರತುಪಡಿಸಿ 2.5 ಲಕ್ಷ ದೇವಸ್ಥಾನಗಳು ಅದು ಸರ್ವೇ ಸಾಮಾನ್ಯ ದೇವಸ್ಥಾನಗಳು. ಅದರಲ್ಲಿ 5 ಪ್ರಕಾರಗಳಿದೆ. ಒಂದು ಉದ್ಭವ ದೇವಸ್ಥಾನಗಳು, ಇನ್ನೊಂದು ಗ್ರಾಮ ಬೆಳೆದಂತೆ ದೇವಸ್ಥಾನ ಆಗಿರ್ತಕ್ಕಂಥದ್ದು, ಇನ್ನೊಂದು ಹೊಸ ಹೊಸ ಬಡಾವಣೆಗಳು, ಹೊಸ ಹೊಸ ಏರಿಯಾಗಳಾದಾಗ ಟ್ರಸ್ಟು ಸೊಸೈಟಿಗಳ ಮುಖಾಂತರ ನಡೀತಕ್ಕಂಥ ದೇವಸ್ಥಾನಗಳು, 4ನೇದಾಗಿ ಒಂದು ಸಮುದಾಯದ ಜನರಿಗೆ ಒಂದು ದೇವಸ್ಥಾನ ಬೇಕು ಅಂತ ಅನಿಸುತ್ತೆ, ಸಮುದಾಯದವರು ಒಂದು ದೇವಸ್ಥಾನವನ್ನು ಮಾಡ್ತಾರೆ. 5ನೇದಾಗಿ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನವನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಶಕ್ತಿ ಕೊಡುತ್ತಾನೆ ಭಗವಂತ, ನಾವೊಂದು ದೇವಸ್ಥಾನ ಮಾಡಬೇಕು ಅಂತ ಒಬ್ಬ ವ್ಯಕ್ತಿಯೇ ಒಂದು ದೇವಸ್ಥಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಈ 5 ಪ್ರಕಾರದ ದೇವಸ್ಥಾನಗಳಿದೆ. ಈ 5 ಪ್ರಕಾರಗಳಲ್ಲದೆ ಸಿರ್ಸಿಯ ಮಾಸ್ತಿ, ಕಟ್ಟೆ, ದಕ್ಷಿಣ ಕನ್ನಡದ ನಾಗಬನ, ಅಲ್ಲಿಯ ಗರೋಡಿಗಳು, ಅಲ್ಲಿನ ದೈವಗಳು, ಅಲ್ಲಿನ ಭಜನಾ ಮಂಡಳಿಗಳು, ಕೋಲಾರದ ಕಡೆ ಇರತಕ್ಕಂಥ ಮಾರಿಗುಡಿಗಳು, ಅಲ್ಲಿನ ಭೂತದ ಕಟ್ಟೆಗಳು, ದೈವಸ್ಥಾನಗಳು, ಹೀಗೆ ಪ್ರತಿಯೊಂದು ಜಾಗದಲ್ಲೂ ಸ್ಥಾನೀಯವಾಗಿರ್ತಕ್ಕಂಥದ್ದನ್ನು ಬಿಟ್ಟು ಇವೆಲ್ಲವನ್ನೂ ಸೇರಿಸಿದಾಗ ಬಿಟ್ಟು ಈ ಥರದ್ದೆಲ್ಲ ಬಿಟ್ಟು 2.5 ಲಕ್ಷ ದೇವಸ್ಥಾನ ಇದೆ. ಈ 2.5 ಲಕ್ಷ ದೇವಸ್ಥಾನಗಳಲ್ಲಿ ಇವತ್ತು ಸರ್ಕಾರದ ದಾಖಲೆಯ ಪ್ರಕಾರ ಅಲ್ಲಿ ಅರ್ಚಕರು ಮಂತ್ರ ಕಲ್ತಿದ್ದಾರೆ, ಆಗಮ ಆಗಿದೆ, ಶಾಸ್ತ್ರ ಆಗಿದೆ, ವೇದ ಆಗಿದೆ, ಅದಕ್ಕೆ ಅನುಗುಣವಾಗಿ ಪೂಜೆ ಮಾಡ್ತಕ್ಕಂಥ ಸಂಖ್ಯೆ ಅಂತ ತಗೊಂಡಾಗ ಒಂದು 50,000 ಜನ ಇರ್ಬೋದು. ಇನ್ನು 2 ಲಕ್ಷಕ್ಕಿಂತ ಹೆಚ್ಚು ಜನ ಅರ್ಚಕರುಗಳಿಗೆ ಪರಂಪರಾನುಗತವಾಗಿ ತಂದೆಯಿಂದ ಮಗ, ಮೊಮ್ಮಗ ಅವರು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಶ್ರದ್ಧೆ ಇಲ್ವಾ ಶ್ರದ್ಧೆ ಇದೆ, ಭಕ್ತಿ ಇಲ್ವಾ ಭಕ್ತಿ ಇದೆ. ಆದರೆ ಪೂಜಾ ಪದ್ಧತಿಗಳು, ಆ ಒಂದು ಆಗಮ ಆಗಲಿ, ವೇದ ಆಗಲಿ, ಈ ಥರದ ಯಾವುದೇ ಶಿಕ್ಷಣಗಳಾಗಲಿಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಮಾಜಕ್ಕೆ ಯಾವಾಗ ಅವಶ್ಯಕತೆ ಅನಿಸುತ್ತೋ ಆಗ ತನ್ನ ಆಯಾಮಗಳನ್ನು ಆರಂಭಿಸ್ತಾ ಹೋಗುತ್ತೆ. ಸಂಘದ ಪ್ರಚಾರಕರಾಗಿರ್ತಕ್ಕಂಥ ನನಗೆ ಸುದೀರ್ಘ ಸಮಯದ ಕೆಲಸದ ನಂತರ ಈ ಜವಾಬ್ದಾರಿಯನ್ನು ಕೊಟ್ಟು ಇಡೀ ದೇಶ ಪೂರ್ತಿ 6 ತಿಂಗಳು ಓಡಾಡಿದ ನಂತರ ಇಲ್ಲಿ ಹೇಗೆ ಕೆಲಸ ಮಾಡಬೇಕು ಅಂತ ಅಧ್ಯಯನ ಮಾಡಿ ನಂತರ ಕರ್ನಾಟಕದಲ್ಲೆಲ್ಲೂ ಓಡಾಡೋಕ್ಕೆ ಶುರು ಮಾಡಿದಾಗ ಗೊತ್ತಾಯಿತು ಈ ದೇವಸ್ಥಾನಗಳಿಗೆ 3 ಮುಖಗಳಿದೆ ಅಂತ. ಒಂದು ದೇವಸ್ಥಾನದ ಅರ್ಚಕರುಗಳು, ಇನ್ನೊಂದು ದೇವಸ್ಥಾನದ ಆಡಳಿತ ಮಂಡಳಿ, 3ನೇದು ಭಕ್ತರು. ಈ 3ರ ಸಮನ್ವಯ ಎಲ್ಲಿ ಆಗುತ್ತೋ ಆ ದೇವಸ್ಥಾನ ಚೆನ್ನಾಗಾಗತ್ತೆ. ಈ 3ರ ಸಮನ್ವಯ ಆಗಲಿಲ್ಲ ಅಂತಾದರೆ ಆ ದೇವಸ್ಥಾನ ವ್ಯತ್ಯಾಸನೂ ಆಗುತ್ತೆ, ಸಮಸ್ಯೆಗಳು ನಿರ್ಮಾಣವಾಗುತ್ತೆ. ಹಾಗಾಗಿ 3 ವ್ಯವಸ್ಥೆಗಳಲ್ಲಿ ಸರಿ ಮಾಡ್ತೀವಿ ಅಂತಲ್ಲ, ಈ 3ರ ಜೊತೆ ಸೇರಿ ನಾವೇಗೆ ಆ ದೇವಸ್ಥಾನವನ್ನು ಇನ್ನೂ ಜೊತೆ ಚಟುವಟಿಕೆ ಯುಕ್ತ ಮಾಡ್ಬೋದು. ಒಂದು ದೇವಸ್ಥಾನ ತೀರ್ಥ ಪ್ರಸಾದದ ಕೇಂದ್ರ ಅಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ದೇವಸ್ಥಾನಗಳು ವಿದ್ಯಾ ಕೇಂದ್ರಗಳವು. ಇವತ್ತು ನಳಂದ ತಕ್ಷಶಿಲಾ ವಿಶ್ವವಿದ್ಯಾಲಯ 4ನೇ ಶತಮಾನದಲ್ಲಿ ಆರಂಭ ಆಗೋ ಕಾಲಘಟ್ಟದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಒಂದು ಘಟಿಕಾ ಕೇಂದ್ರ ಇತ್ತು. ಅದು ತಾಳುಗುಂದ ಘಟಿಕಾ ಕೇಂದ್ರ. 300 ಜನ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯೆಯನ್ನು ಕಲಿತಾ ಇದ್ದರು.
ಅಲ್ಲಿ ಕಲಿತಂಥ ಒಬ್ಬನೇ ಒಬ್ಬ ವಿದ್ಯಾರ್ಥಿ ನಿರುದ್ಯೋಗಿ ಆಗಲಿಲ್ಲ, ಎಲ್ಲರಿಗೂ ಉದ್ಯೋಗ ಕೊಡ್ತಕ್ಕಂಥ ಶಿಕ್ಷಣ 4ನೇ ಶತಮಾನದಲ್ಲಿತ್ತು. 8ನೇ ಶತಮಾನದಲ್ಲಿ ಮೂಡಿಗೆರೆಯಲ್ಲಿ ಒಂದು ಘಟಿಕಾ ಕೇಂದ್ರ ಇತ್ತು. 9, 10, 11ನೇ ಶತಮಾನದಲ್ಲಿ ಬಿಜಾಪುರದ ಇಂಡಿಯಲ್ಲಿ ಸಾಲೋಟಿಗೆಯಲ್ಲಿ ಒಂದು ವಿಶ್ವವಿದ್ಯಾಲಯ ಇತ್ತು. 9, 10, 11ನೇ ವಿಶ್ವವಿದ್ಯಾಲಯದಲ್ಲಿ ನಾಗಾವಿ ವಿಶ್ವವಿದ್ಯಾಲಯ ಇತ್ತು. 11ನೇ ಶತಮಾನ 12ನೇ ಶತಮಾನದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ಬಳ್ಳಿಗಾವೆಯಲ್ಲಿ 4,000 ಜನ ವಿದ್ಯಾರ್ಥಿಗಳು 16 ವಿಷಯಗಳನ್ನು ಕಲಿತಕ್ಕಂಥ ಒಂದು ಗುರುಕುಲ ಕೋಡಿಮಠ ಅಂತ ಹೆಸರಾಗಿತ್ತು. ಇಡೀ ನಾಡಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿತ್ತು. ಹೀಗೆ ದೇವಸ್ಥಾನ ತೀರ್ಥ ಪ್ರಸಾದ ಕೊಡ್ತಕ್ಕಂಥ ಕೇಂದ್ರಗಳಾಗಿರಲಿಲ್ಲ, ಅರ್ಚನೆ ಹೋಮ ಹವನಗಳ ಕ್ಷೇತ್ರಗಳಾಗಿರಲಿಲ್ಲ. ದೇವಸ್ಥಾನ ಬಂದಂಥವರಿಗೆ ಆಶ್ರಯ ಕೊಡೋ ತಾಣ ಆಗಿತ್ತು. ಯಾರ್ಯಾರು ಬೇಡಿ ಬಂದಂಥ ಯಾತ್ರಿಗಳಿಗೆ ಆಶ್ರಯ ಕೊಡೋ ತಾಣ ಆಗಿತ್ತು. ಶಿಕ್ಷಣ ಬೇಡಿ ಬಂದವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಜಾಗ ಆಗಿತ್ತು. ಅಲ್ಲಿ ಸಂಸ್ಕಾರ ಕೊಡ್ತಕ್ಕಂಥ ಕೇಂದ್ರ ಆಗಿತ್ತು. ಅದೊಂದು ವ್ಯಾಪಾರ ಕೇಂದ್ರ ಆಗಿತ್ತು. ಅನೇಕ ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಕೇಂದ್ರ ನಮ್ಮ ದೇವಸ್ಥಾನಗಳು. ಇವತ್ತು ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡಲಿಕ್ಕೆ ಆಗದೇ ಇರೋಷ್ಟು ಉದ್ಯೋಗವನ್ನು ಏನಾದರೂ ಕೊಟ್ಟಿದೆ ಅಂತಾದರೆ ನಮ್ಮ ದೇಶದಲ್ಲಿ ಅದು ದೇವಸ್ಥಾನಗಳು ಮಾತ್ರ. ಅಷ್ಟು ದೊಡ್ಡ ಪ್ರಮಾಣದ ಉದ್ಯೋಗವನ್ನು ನಮ್ಮ ಒಂದೊಂದು ದೇವಸ್ಥಾನಗಳು ಮಾಡಿದೆ. ಇತ್ತೀಚೆಗೊಬ್ಬ ಬಿಹಾರದ ಸಚಿವರು ಮಾತಾಡಿದರು, ದೇವಸ್ಥಾನಗಳಿಂದ ನಿರುದ್ಯೋಗ ನಿರ್ಮಾಣ ಆಗ್ತಾ ಇದೆ, ನಿರುದ್ಯೋಗದ ಕೇಂದ್ರವೇ ದೇವಾಲಯ ಅಂತ ಹೇಳಿದರು. ನಮಗೊಂದು ಉದಾಹರಣೆ ಸಾಕು. ಮೊನ್ನೆ ನಡೆದಂಥ ಕುಂಭಮೇಳದಲ್ಲಿ 64 ಕೋಟಿ ಜನರು ಬಂದರು. 64 ಕೋಟಿ ಜನರು ಬಂದ ಪರಿಣಾಮ ನಮ್ಮ ದೇಶದ ಆರ್ಥಿಕ ವ್ಯವಹಾರ ಎಷ್ಟಾಗಿದೆ, ಅದರಿಂದ ದೋಣಿ ಆಗ್ತಕ್ಕಂಥವನೊಬ್ಬ 100 ದೋಣಿಗಳನ್ನ ಇಟ್ಕೊಂಡು ಅವನು 30 ಕೋಟಿ ಶ್ರೀಮಂತ ಆದ. 100 ರೂಪಾಯಿ ಗಂಧ ತೊಗೊಂಬಂದೊಂದು ದಿವಸಕ್ಕೆ 10,000 ರೂಪಾಯಿ ಸಂಪಾದನೆ ಮಾಡ್ಕೊಂಡೋದ. ಚಪ್ಪಲಿ ಕಾಯೋನಿಂದ ಹಿಡಿದು ರಸ್ತೆಗೆ ಆಟೋ ಓಡಿಸೋನಿಂದ ಹಿಡಿದು ಸೈಕಲ್ ಓಡಿಸೋನಿಂದ ಹಿಡಿದು ಅದೆಷ್ಟು ಜನರಿಗೆ ಉದ್ಯೋಗ ಸಿಕ್ಕಿದೆ ಅಂತ ಗೊತ್ತಿದೆ. ಒಂದು ನದಿಯಲ್ಲಿ ಸ್ನಾನ ಮಾಡಿ ಬರ್ತಕ್ಕಂಥ ಕುಂಭಮೇಳ ಇಷ್ಟು ಲಕ್ಷಾಂತರ ಜನರಿಗೆ ಕೋಟ್ಯಾಂತರ ಜನರಿಗೆ ಉದ್ಯೋಗ ಕೊಡಬಹುದು ಅಂತಾದರೆ ಇಡೀ ದೇಶಾದ್ಯಂತ ಇರತಕ್ಕಂಥ 22 ಲಕ್ಷ ದೇವಸ್ಥಾನಗಳು ಇನ್ನೆಷ್ಟು ಜನರಿಗೆ ಉದ್ಯೋಗವನ್ನು ಕೊಡ್ಬೋದು? ಇನ್ನೆಷ್ಟು ಜನ ಆರ್ಥಿಕ ಭದ್ರತೆಗಳನ್ನ ಮಾಡ್ಬೋದು? ಬರೀ ಆರ್ಥಿಕ ಭದ್ರತೆಗಳಲ್ಲ, ಸುರಕ್ಷಾ ಕೇಂದ್ರಗಳವು. ನಮ್ಮ ಸಮಾಜಕ್ಕೆ ಇವತ್ತು ಆ ಸ್ಥಿತಿ ಇಲ್ಲ. ಹಾಗಾಗಿ ನಮ್ಮ ಸಮಾಜಕ್ಕೆ ಇವತ್ತು ಗಂಡಾಂತರ ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ. ಪ್ರತಿಯೊಂದು ದೇವಸ್ಥಾನವನ್ನು ರಕ್ಷಣೆ ಮಾಡಿದ್ದು ಯಾರು ಅಂತ ಕೇಳಿದರೆ ಆ ಸ್ಥಾನೀಯ ಜನರು ತಮ್ಮ ಪ್ರಾಣವನ್ನು ಕೊಟ್ಟು ದೇವಸ್ಥಾನವನ್ನು ರಕ್ಷಣೆ ಮಾಡ್ತಾಯಿದ್ರು. ಯಾಕೆಂದರೆ ನಮ್ಮನ್ನು ಕಾಯುವಂಥ ದೇವರದು, ಅದಕ್ಕೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒಂದು ಗುಣವನ್ನು ಸ್ವಭಾವವನ್ನು ಬೆಳೆಸ್ಕೊಂಡಿದ್ರು. ಹಾಗಾಗಿ ತಿರುಪತಿ ತಿಮ್ಮಪ್ಪನನ್ನು ಆಕ್ರಮಣ ಮಾಡಲಿಕ್ಕೆ ಬಂದಾಗ ತಡೆದವ್ರು ಯಾರು ಅಂತ ಕೇಳಿದರೆ ಸುರಪುರದ ವೆಂಕಟಪ್ಪ ನಾಯಕನ ವಂಶಸ್ಥರು. ಸುರಪುರದ ವೆಂಕಟಪ್ಪ ನಾಯಕನ ಸಂಸ್ಥಾನದವರು ತಿರುಪತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯವರು ತಿರುಪತಿಯನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವತ್ತಿಗೂ ದಿನದ ಮೊದಲನೆಯ ಪೂಜೆ ಯಾರ ಹೆಸರಿನಲ್ಲಾಗತ್ತೆ ಅಂತ ಕೇಳಿದರೆ ಸುರಪುರದ ವೆಂಕಟಪ್ಪ ನಾಯಕರ ಹೆಸರಿನಲ್ಲಾಗತ್ತೆ. ಯಾಕೆ ಅಂತ ಕೇಳಿದರೆ ನಮ್ಮ ದೇವಸ್ಥಾನವನ್ನು ಉಳಿಸಿದ್ದು ಅವರು ಅಂತ. ಹೀಗೆ ಇಡೀ ನಾಡಿನ ಜನರು ತಮ್ಮ ದೇವಸ್ಥಾನಗಳನ್ನು, ಮಠಗಳನ್ನು, ಮಂದಿರಗಳನ್ನು, ಗುಡಿಗಳನ್ನು, ಗೋಪುರಗಳನ್ನು, ನಮ್ಮ ಅಕ್ಕ ತಂಗಿಯರ ಮಾಂಗಲ್ಯವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಅದು ಪ್ರೇರಣೆ ಯಾವುದು ಅಂತ ಕೇಳಿದರೆ ದೇವಸ್ಥಾನ. ಆ ದೇವಸ್ಥಾನ ಆ ರೀತಿಯ ಸಮಾಜ ಪರಿವರ್ತನೆಯ ಕೇಂದ್ರವನ್ನು ಮಾಡ್ತಾಯಿತ್ತು. ಯಾರಿಗೋ ಹುಷಾರಿರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾಯಿದ್ರು. ನಮ್ಮ ದೇವಸ್ಥಾನಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸೈನ್ಸ್ ಇನ್ಯಾವುದೂ ಇಲ್ಲ. ಅಲ್ಲಿರ್ತಕ್ಕಂಥ ತೀರ್ಥ ನೈವೇದ್ಯಗಳೇ ಒಂದು ಔಷಧಿಗಳು, ಅಲ್ಲಿ ಕೊಡ್ತಕ್ಕಂಥ ಪ್ರಸಾದವೇ ಒಂದು ಔಷಧಿ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅದನ್ನು ಮೂಢನಂಬಿಕೆ ಅಂತ ಕೆಲವರು ಬಿತ್ತಾ ಹೋದರು, ಅದನ್ನು ನಾವು ನಂಬ್ತಾ ಹೋದೋ. ವಿಗ್ರಹಗಳನ್ನು, ಕಲ್ಲು ಮಣ್ಣುಗಳನ್ನು ಪೂಜೆ ಮಾಡೋದ್ರಿಂದ ದೇವರಿದಾರ ಅಂತೇಳಿ ಜನ ಹಬ್ಬಿಸ್ತಾ ಹೋದರು. ಅದನ್ನು ತಿಳ್ಕೊಳ್ಳೋವಂಥ ಕೆಲಸ ನಾವು ಮಾಡದೇ ಇದ್ದ ಪರಿಣಾಮ ನಾವೆಲ್ಲರೂ ಮೂಢನಂಬಿಕೆ ಹಿಂದೂಗಳು ಅನ್ನೋಕ್ಕೆ ಶುರು ಮಾಡಿದು. ನಮ್ಮದು ಮೂಢನಂಬಿಕೆಗಳಲ್ಲ, ನಮ್ಮದು ಮೂಲನಂಬಿಕೆಗಳು. ಮೂಲನಂಬಿಕೆಗಳಿಗೂ ಮೂಢನಂಬಿಕೆಗಳಿಗೂ ತುಂಬ ವ್ಯತ್ಯಾಸ ಇದೆ. ಯಾವುದೂ ಅರ್ಥವಿಲ್ಲದ ಆಚರಣೆಗಳನ್ನು ನಾವು ಮಾಡಲಿಲ್ಲ ನಮ್ಮ ಸಮಾಜದಲ್ಲಿ. ಎಲ್ಲವನ್ನು ಅರ್ಥ ತಿಳ್ಕೊಂಡು ಮಾಡಬೇಕಾಗಿತ್ತು. ಆ ತಿಳಿಸುವ ವ್ಯವಸ್ಥೆಯ ವ್ಯಕ್ತಿಗಳು ಮಾಡದೇ ಇದ್ದ ಪರಿಣಾಮ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಹಾಗಂತೇಳಿ ಅದು ಮೂಢನಂಬಿಕೆ ಅಂತಲ್ಲ, ಅಶ್ರದ್ಧೆ ಅಂತಲ್ಲ, ಅಂಧಾನುಕರಣೆ ಅಂತ ಅಲ್ಲ. ಅದಕ್ಕೊಂದು ಶ್ರದ್ಧೆ ಇದೆ, ಅದಕ್ಕೊಂದು ಭಕ್ತಿ ಇದೆ, ಅದಕ್ಕೊಂದು ಗೌರವವನ್ನು ಕೊಟ್ಟು ಶ್ರದ್ಧೆಯಿಂದ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಹೀಗೆ ನಮ್ಮ ದೇವಸ್ಥಾನವನ್ನು ಯಾವುದೇ ದೃಷ್ಟಿಯಲ್ಲಿ ನೋಡಿದಾಗಲೂ ಅದೊಂದು ನ್ಯಾಯ ಕೇಂದ್ರವಾಗಿತ್ತು. ಇತ್ತೀಚೆಗೆ ಸವಾಲು ಹಾಕಬೇಕು ಅಂತ ಕೇಳಿದರು. ಯುಗಾದಿ ಹಬ್ಬ 8 ದಿವಸಕ್ಕೆ ರಾಯಚೂರು ಜಿಲ್ಲೆಯ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಗುರುಮಿಟ್ಕಲ್ ತಾಲ್ಲೂಕಿದೆ. ಆ ಗುರುಮಿಟ್ಕಲ್ ತಾಲ್ಲೂಕಿನಲ್ಲಿ ಒಂದು ಕೊಂಡಮಾಯಿ ಅಂತ ದೇವಸ್ಥಾನ ಇದೆ. ಆ ಕೊಂಡಮಾಯಿ ದೇವಸ್ಥಾನಕ್ಕೆ ಆ ಜಾತ್ರೆ ಆರಂಭ ಆದ ಬೆಳಗ್ಗೆ 7 ಗಂಟೆಗೆ ಸಾವಿರ ಜನ ಹತ್ತರ ಬೆಟ್ಟಕ್ಕೆ ಸಾವಿರ ಚೇಳುಗಳು ಬರುತ್ತೆ. ಸಾವಿರ ಚೇಳುಗಳು ಬರುತ್ತೆ, ಮೈ ಮೇಲೆಲ್ಲ ಹರಿದಾಡುತ್ತೆ, ಎಲ್ಲರ ಮೇಲೆ ಓಡಾಡುತ್ತೆ. ಒಂದೇ ಒಂದು ಚೇಳು ಕಚ್ಚೋದಿಲ್ಲ.
ಒಬ್ಬ ಇದುವರೆಗೂ ಚೇಳು ಕಚ್ಚಿದೆ ಅಂತ ಹೇಳುವಂಥವನಿಲ್ಲ. ಆ ದೇವರ ಉತ್ಸವ ಮುಗಿದು ಸಂಜೆ ವಾಪಸ್ ಸೂರ್ಯ ಅಸ್ತ ಆದಮೇಲೆ ಕೆಳಗಡೆ ಕೀಳಿದಿದ್ದರೆ ಚೇಳು ಕಚ್ಚಿದವನು ನೋವನ್ನು ಅನುಭವಿಸ್ತಾನೆ. ಆ ಸೂರ್ಯ ಅಸ್ತ ಆದಾಗ ಎಲ್ಲರನ್ನೂ ಕೆಳಗಡೆ ಕೀಳಿಸ್ತಾರೆ. ಯಾವುದಿದು? ಇದು ಮೂಢನಂಬಿಕೆ ಅಂತ ಹೇಳ್ತೀರಾ? ಇದು ಕುಲಿಕಲ್ ನಟರಾಜನೇ ತೊಗೊಂಡೋಗಿ ಅಲ್ಲಿ ಬಿಡಬೇಕು, ಒಂದು ಸಾರಿ ಪರೀಕ್ಷೆ ಮಾಡಪ್ಪ ನೀನು ಅಂತ. ಅಂದರೆ ನಮ್ಮ ದೇಶದ ಎಲ್ಲವೂ ಯಾವುದೂ ಮೂಢನಂಬಿಕೆಗಳಲ್ಲ. ಇಲ್ಲಿ ಚನ್ನಗಿರಿ ತಾಲ್ಲೂಕಿನಲ್ಲಿ ನಾಗೇನಹಳ್ಳಿ ಅಂತ ಇದೆ. ಇಡೀ ಊರಿನಲ್ಲಿ ಊರು ಆರಂಭ ಆದಾಗಲಿಂದ ಇವತ್ತಿನವರೆಗೆ ಊರಿನ ಮಕ್ಕಳು ಆವನ್ನು ಹಿಡ್ಕೊಂಡು ಆಟ ಆಡ್ತಾರೆ. ಊರನ್ನ ಆವನ್ನು ಇಟ್ಕೊಂಡು ಆಟ ಆಡ್ತಾರೆ. ಒಬ್ಬನಿಗೆ ಹಾವು ಕಚ್ಚಿಲ್ಲ, ಕಚ್ಚಿದ್ರು ಯಾರೂ ಔಷಧಿ ತಗೊಂಡಿಲ್ಲ, ಯಾರೂ ಮಾತ್ರೆ ತಗೊಂಡಿಲ್ಲ, ಯಾರೂ ಸತ್ತಿಲ್ಲ. ಆ ಊರು ಕಾಂಪೌಂಡ್ ಬಿಟ್ಟು ಆಚೆಗೆ ಹೋದಾಗ ಯಾರು ಕಚ್ತದೆ ಅವನು ಆರೋಗ್ಯ ಆಗುತ್ತೆ, ಅನಾರೋಗ್ಯ ಆಗುತ್ತೆ, ಅವನಿಗೆ ಸಾವು ಬರುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಚಿತ್ತಾಪುರಕ್ಕೆ ಹೋಗಬೇಕಾದ್ರೆ ಒಂದು ಶಹಾಬಾದ್ ಪಕ್ಕದಲ್ಲಿ ಒಂದು ಊರಿದೆ. ಅಲ್ಲಿ ಹೀಗೆ ಒಂದು ಊರಿನಲ್ಲಿ ಒಬ್ಬನಿಗೆ ಯಾರು ಹಾವು ಕಚ್ಚಿದ್ರೆ ಹೋಗಿ ಒಂದು ದೇವರಿಗೆ ಒಂದು ಬೆಲ್ಲದ ಅಚ್ಚನ್ನು ಕೊಟ್ಟು ವಾಪಸ್ ಬರ್ತಾರೆ. ಯಾವ ಔಷಧಿನೇ ತೊಗೊಳ್ಳಲ್ಲ, ಆ ದೇವಸ್ಥಾನದಲ್ಲಿ ಕೊಡೋ ತೀರ್ಥ ಕುಡಿತಾರೆ. ಯಾರೂ ಇದುವರೆಗೂ ಒಬ್ಬ ಊರಿನಲ್ಲಿ ಸತ್ತಿಲ್ಲ. ಅಂದರೆ ಇದೆಲ್ಲವೂ ಮೂಢನಂಬಿಕೆಗಳಲ್ಲ. ಈ ರೀತಿ ನಂಬಿಕೆಗಳನ್ನು ಇಟ್ಕೊಳ್ತಾ ಯಾವುದೋ ಬೀದರ್ನಲ್ಲಿ ಇರ್ತಕ್ಕಂಥದ್ದು ನ್ಯಾಯಸ್ಥಾನಗಳ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಹೊನ್ನಾಳಿಯ ಚೆನ್ನಪ್ಪ ಸ್ವಾಮಿ ಮಠ ಇವತ್ತಿಗೂ ಧರ್ಮಕ್ಷೇತ್ರದಂತೆ ನ್ಯಾಯವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿರ್ತಕ್ಕಂಥ ಪುಟ್ಟ ಕಲ್ಲು ಅಣ್ಣ ತಮ್ಮಂದಿರು ಜಗಳ ಆಡಿದರೆ ಹೋಗಿ ಕೋರ್ಟ್ಗೂ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ. ಕಡೆಗೆ ನ್ಯಾಯ ಸಿಗಲಿಲ್ಲ ಅಂದರೆ ಮಠಕ್ಕೆ ಬಾ ಅಂತ ಹೇಳಿ ಆ ಮಠದಲ್ಲಿರೋ ಕಲ್ಲನ್ನು ಎತ್ತು ಅಂತ ಹೇಳ್ತಾರೆ. ನಾನು ನಿಂಗೆ ದುಡ್ಡು ಕೊಟ್ಟಿದ್ದೀನಿ, ನೀನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀಯಾ, ಹಾಗಿದ್ರೆ ಈ ಕಲ್ಲನ್ನು ಮೇಲ್ಕೆತ್ತು ಅಂದಾಗ ಅವನು ಹೇಳ್ತಾನೆ, ದುಡ್ಡು ಕೊಟ್ಟಿದ್ದೀಯಾ ಬೇಡ, ಚೆನ್ನಪ್ಪನ ಕಲ್ಲು ಮಾತ್ರ ನಾನು ಎತ್ತಲ್ಲ, ವಾಪಸ್ ಹೋಗೋಣ ಅಂತ ಹೇಳ್ತಾನೆ. ಅಂದರೆ ದೇವಸ್ಥಾನ ಮಾತಾಡಲ್ಲ, ದೇವರು ತೀರ್ಮಾನ ಕೊಡಲ್ಲ, ಆದರೆ ಮೂಕ ಸಾಕ್ಷಿಯಾಗಿ ಭಗವಂತ ಆತ್ಮಸಾಕ್ಷಿ ಅನ್ನೋದು ಎಲ್ರಿಗೂ ನಮಗಿದೆ. ಆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕ್ತಕ್ಕಂಥ ದೇಶ ನಮ್ಮದು. ಹೀಗೆ ನಮ್ಮ ದೇವಸ್ಥಾನಗಳು ಅಂದರೆ ನ್ಯಾಯಸ್ಥಾನಗಳು, ನಮ್ಮ ದೇವಸ್ಥಾನಗಳು ಅಂದರೆ ವಿದ್ಯಾಸ್ಥಾನಗಳು, ನಮ್ಮ ದೇವಸ್ಥಾನಗಳು ಅಂದರೆ ಅದೊಂದು ಶಿಕ್ಷಣದ ಕೇಂದ್ರಗಳು, ನಮ್ಮ ದೇವಸ್ಥಾನ ಅನ್ನದ ಛತ್ರಗಳು, ನಮ್ಮ ದೇವಸ್ಥಾನ ಯಾತ್ರಿಕರ ವಾಸಸ್ಥಾನಗಳು, ನಮ್ಮ ದೇವಸ್ಥಾನ ಸೇವಾ ಕೇಂದ್ರಗಳು, ನಮ್ಮ ದೇವಸ್ಥಾನ ಉದ್ಯೋಗ ಕೇಂದ್ರಗಳು, ನಮ್ಮ ದೇವಸ್ಥಾನ ಭಕ್ತಿಯ ಕೇಂದ್ರಗಳು. ಇಷ್ಟೆಲ್ಲವೂ ಇರತಕ್ಕಂಥ ದೇವಸ್ಥಾನಗಳು ಇವತ್ತು ಆ ದೇವಸ್ಥಾನಗಳ ಸ್ಥಿತಿ ಹೇಗಿದೆ? ಅದು ನಾವು ಆಧುನಿಕರಾಗ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ, ಪಾಶ್ಚಿಮಾತ್ಯ ಅಂಧಾನುಕರಣೆಯ ಕಾರಣಕ್ಕೋಸ್ಕರ ನಮ್ಮತನವನ್ನೇ ಕಳ್ಕೊಂಡು ಇವತ್ತು ವಿದೇಶೀಯತೆಗೆ ಮಾರು ಹೋಗ್ತಕ್ಕಂಥ ಆಧುನಿಕ ಅಂದರೆ ದೇವರನ್ನು ನಂಬದೇ ಇರತಕ್ಕಂಥದ್ದು, ನಮ್ಮ ನಂಬಿಕೆಗಳನ್ನು ಕಾಪಾಡದೇ ಇರತಕ್ಕಂಥದ್ದು, ನಮ್ಮ ಆಚರಣೆಗಳನ್ನ ಮಾಡದೇ ಇರತಕ್ಕಂಥದ್ದೇ ಆಧುನಿಕತೆ ಅಂತಕ್ಕಂಥ ಒಂದು ಮೌಢ್ಯ ನಮ್ಮಲ್ಲಿ ಬಂದುಬಿಟ್ಟಿದೆ ಇವತ್ತು. ಅದರ ಪರಿಣಾಮ ಇವತ್ತು ಜನವರಿ 1 ಆಚರಣೆ ಮಾಡ್ತಕ್ಕಂಥ ಹೊಸ ವರ್ಷವನ್ನು ಯುಗಾದಿ ದಿವಸ ಮಾಡಲಿಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಯಾವುದೋ ಯಾರೋ ಮಾಡಿದಂಥ ಒಂದು ಅಂಧಾನುಕರಣೆಯನ್ನು ನಮಗೆ ಮಾಡಬೇಕು ಅನಿಸುತ್ತೆ. ನಮ್ಮ ಹಬ್ಬ ಹರಿದಿನಗಳು, ನಮ್ಮ ಉತ್ಸವಗಳು, ನಮ್ಮ ಜಾತ್ರೆಗಳು, ನಮ್ಮ ರಥೋತ್ಸವಗಳು ನಮಗೊಂದು ಸಂಸ್ಕೃತಿ ನೀಡುತ್ತೆ, ನಮಗೊಂದು ಸಾಮರಸ್ಯವನ್ನು ನೀಡುತ್ತೆ. ಇಡೀ ಸಮಾಜದಲ್ಲಿ ದೇವಸ್ಥಾನಗಳು ಜಾತಿಯನ್ನು ಒಡೆದು ಸಮಾಜವನ್ನು ಒಂದುಗೂಡಿಸುವಂಥ ಕೆಲಸವನ್ನೇನಾದರೂ ನಮ್ಮ ದೇಶದಲ್ಲಿ ಮಾಡಿದರೆ ಅದು ಯಾವ ರಾಜಕಾರಣಿಯೂ ಅಲ್ಲ, ಇನ್ಯಾರೂ ಅಲ್ಲ, ಅದು ದೇವಸ್ಥಾನಗಳು. ಇಡೀ ಸಮಾಜವನ್ನು ಜೋಡಿಸುವಂಥ ಕೆಲಸವನ್ನು ಮಾಡಿದೆ. ಅಂಥ ದೇವಸ್ಥಾನದ ಪೂಜೆ ಮಾಡ್ತಕ್ಕಂಥ ಅರ್ಚಕರು ತುಂಬ ಜನರು ಮಾತಾಡ್ತಾರೆ, ಅವ್ರು ದುಡ್ಡಿನ ವ್ಯವಸ್ಥೆಗೋಸ್ಕರ ಮಾಡ್ತಾರೆ, ಏನೋ ಲಾಭಕ್ಕೋಸ್ಕರ ಮಾಡ್ತಾರೆ, ಯಾವುದೋ ಸ್ವಾರ್ಥಕ್ಕೋಸ್ಕರ ಅಲ್ಲ. ಪರಂಪರಾನುಗತವಾಗಿ ಬಂದಿರತಕ್ಕಂಥ ಉದ್ಯೋಗ ಅಂತ ಮಾಡ್ತಿಲ್ಲ ಅವರು, ಕರ್ತವ್ಯ ಅಂದ್ಕೊಂಡು ಭಾವನೆಯಿಂದ ಇವತ್ತೂ ಕರ್ನಾಟಕದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಆ ಅರ್ಚಕರುಗಳು ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದ್ದಾರೆ. ನಾನು ಕರ್ನಾಟಕದಾದ್ಯಂತ ಕೊನೆಯ ಮಾತೇಳಿ ಮುಕ್ತಾಯ ಮಾಡ್ತೀನಿ. ನಾನು ಕರ್ನಾಟಕದಾದ್ಯಂತ ಓಡಾಡ್ತಾ ಎಷ್ಟೋ ಜನ ಅರ್ಚಕರಿಗೆ ಹೋದರೆ ತಿಂಗಳು ಪೂರ್ತಿ ಅವರು ದೇವಸ್ಥಾನದ ಪೂಜೆ ಮಾಡಿದ್ರೂ ಅವ್ರಿಗೆ 20 ರೂಪಾಯಿ ಬರಲ್ಲ. ಮನೆಯಿಂದ ಹೋಗಬೇಕಾದ್ರೆ 50 ಪೈಸೆ ಎಲ್ಲಿದೆ, 1 ರೂಪಾಯಿ ಎಲ್ಲಿದೆ ಅಂತ ಹುಡುಕಿ ಮನೆಯಿಂದ ಹೋಗಿ 1 ರೂಪಾಯಿ ಕಾಯಿನ ಟಣ್ ಅಂತ ಹಾಕ್ತಾರೆ, ನಾನು ದುಡ್ಡು ಹಾಕಿದ್ದೀನಿ ಅಂತ ತೋರಿಸ್ಲಿಕ್ಕೋಸ್ಕರ. ಆ ವರ್ಷದ ಪೂರ್ತಿ, ಆ ತಿಂಗಳು ಪೂರ್ತಿ ಕಳೆದ್ರೂ ಅರ್ಚಕನಿಗೆ 20 ರೂಪಾಯಿ ಸಿಗಲ್ಲ. ಯಾವುದೋ ಒಂದು ದಿವಸ ವರ್ಷದಲ್ಲಿ ಯುಗಾದಿಗೋ ದೀಪಾವಳಿಗೋ ಯಾರೋ ಒಬ್ಬ ಬಂದು 1,000 ರೂಪಾಯಿ 2,000 ರೂಪಾಯಿ ಹಾಕಿದರೆ ಅರ್ಚಕರಿಗೇನ್ರಿ 1,000 ರೂಪಾಯಿ ನೋಟ್ ಬೀಳುತ್ತೆ ಅಂತ ಹೇಳ್ತಾರೆ. ಆದರೆ ವರ್ಷ ಪೂರ್ತಿ ಅವನಿಗೆ ಊದ್ಗಡ್ಡಿ ಹಚ್ಚಲಿಕ್ಕಾಗೋದಿಲ್ಲ, ಕರ್ಪೂರ ಹಚ್ಚಲಿಕ್ಕಾಗಲ್ಲ, ಅರ್ಶಿನ ಕುಂಕುಮ ಹಚ್ಚಲಿಕ್ಕಾಗಲ್ಲ. ಸ್ವತಃ ಅವನ ಮನೆಯ ಉದ್ಯೋಗ ವ್ಯಾಪಾರ ಎಲ್ಲ ಕೆಲಸವನ್ನು ಮಾಡಿಕೊಂಡು ಆ ಕೆಲಸದಲ್ಲಿ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಭಗವಂತ ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾನಲ್ಲ ಅರ್ಚಕ, ಅವನಿಗೆ 100 ನಮಸ್ಕಾರ ಮಾಡಬೇಕು ನಾವು. ಅಂಥ ಅರ್ಚಕ ಏನೂ ತಿಳ್ಕೊಂಡಿಲ್ಲ, ಏನೂ ಕಲ್ತಿಲ್ಲ, ಅವನಿಗೆ ಪೂಜೆನೇ ಮಾಡೋಕ್ಕೆ ಬರಲ್ಲ ಅಂತ ಆದರೆ ಅದು ಅರ್ಚಕರ ತಪ್ಪಲ್ಲ, ಸಮಾಜದ ತಪ್ಪು. ಕಲಿಸುವಂಥ ಕೆಲಸವನ್ನು ಅವನಿಗೂ ಒಂದು ಕಡೆ ಕುಂಡ್ರಿಸಿ ಕಲಿಸುವಂಥ ಕೆಲಸವನ್ನು ಎಲ್ಲಿ ಮಾಡಿದೆ ಈ ಸಮಾಜ ಇದುವರೆಗೆ?
ತಮ್ಮ ಜಾತಿಗೆ ತಮ್ಮ ಮತಗಳಿಗೆ ಕಲಿಸುವಂಥ ಕೆಲಸ ಮಾಡಿದೆ ಹೊರತು ಒಬ್ಬ ಸರ್ವೇ ಸಾಮಾನ್ಯ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಗುಡಿಯ ಅರ್ಚಕನನ್ನು ಕರೆದು ನಿಲ್ಲಿಸಿ ನೀನೂ ಮಂತ್ರ ಕಲಿಬೇಕಪ್ಪ ಅಂತ ಹೇಳಿದರೆ ಅವನು ಯಾಕೆ ಕಲಿತಿರಲಿಲ್ಲ ಇಷ್ಟು ವರ್ಷ? ಕಲಿತಿದ್ನಲ್ಲ ಅವನನ್ನು. ಯಾರೋ ಕುಂಟತವನು ಕುರುಳ್ತಾ ಇದ್ದಾನೆ, ತೆವಳ್ತಾ ಇದ್ದಾನೆ, ತೊದಲ್ತಾ ಇದ್ದಾನೆ, ಅವನನ್ನು ರನ್ನಿಂಗ್ ರೇಸ್ ಮಾಡ್ತಕ್ಕಂಥ ನನ್ನ ಜೊತೆಯಲ್ಲಿ ಬರೋಂಗೆ ನೀನು ಆಗಬೇಕು ಅಂತ ಕರ್ಕೊಂಡೋಗೋ ಪ್ರಯತ್ನ ಮಾಡಬೇಕಲ್ಲ ಈ ಸಮಾಜ. ಅವಾಗ ತಾನೇ ಈ ಸಮಾಜ ಗಟ್ಟಿ ಆಗೋದು. ಬರೀ ದೋಷಗಳನ್ನೇ ಹುಡುಕ್ತಾ ಅವನ ದೋಷಗಳನ್ನೇ ಗುರುತಿಸ್ತಾ ಸಮಾಜ ಹಾಳಾಗಿದೆ ಅಂತದನ್ನೇ ಮಾತಾಡ್ತಾ ಹೋದಾಗ ಸಮಾಜವನ್ನು ಯಾರು ನೋಡಬೇಕಾಗಿದೆ? ಹಾಗಾಗಿ ನಾವು ಸಮಾಜದ ದೋಷಗಳನ್ನ ಹುಡುಕ್ಲಿಕ್ಕೋಸ್ಕರ ಹೊರಟಿಲ್ಲ, ಸಮಾಜದ ನ್ಯೂನ್ಯತೆಗಳನ್ನ ಗುರುತಿಸ್ಲಿಕ್ಕೆ ಹೊರಟಿಲ್ಲ. ಸಮಾಜವನ್ನು ಒಟ್ಟಾಗಿ ತಗೊಳ್ತಾ ಇಲ್ಲಿ ಬಂದಿರತಕ್ಕಂಥ 19 ಜಿಲ್ಲೆಗಳಿಂದ 58 ಜನ ಅರ್ಚಕರು ಬಂದಿದ್ದಾರೆ. ಒಬ್ಬನೇ ಒಬ್ಬ ಅರ್ಚಕ ಬಂದ ದಿನದಿಂದ ಇವತ್ತಿನವರೆಗೆ ಯಾರಿಗೆ ಯಾವ ಜಾತಿ ಅಂತ ಗೊತ್ತಿಲ್ಲ. ನೀವು ಹೋಗಿ ಯಾರು ಬೇಕಾದ್ರೂ ಅವ್ರನ್ನ ಕೇಳ್ರಿ. ಇಲ್ಲಿ ಜಾತಿ ಮತ ಯಾವ ದೇವರು ಏನೂ ಇಲ್ಲದೆ ನಾವು ಶಿಕ್ಷಣ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಜಾತಿ ಮುಖ್ಯ ಆಗಲಿಲ್ಲ, ಜಾತಿ ಬೇಡ ಅಂತ ಹೇಳ್ದೆ. ಬಂದ ದಿವಸನೇ ನಾವು ಹೇಳ್ದೆ ಯಾರು ಯಾವ ಜಾತಿಯನ್ನು ಕೇಳಬಾರ್ದು, ಯಾರು ಯಾವ ಜಾತಿಯ ಬಗ್ಗೆ ಮಾತಾಡಬಾರ್ದು. ನಾವೆಲ್ಲ ಒಂದೇ ಜಾತಿ, ನಮ್ಮದು ಅರ್ಚಕರ ಜಾತಿ. ನಾವು ಇಲ್ಲಿ ಕೂತ್ಕೊಂಡು ಎಲ್ಲರೂ ಕಲಿತಾ ನಮ್ಮ ದೇವಸ್ಥಾನಗಳಿಗೆ ಹೋಗ್ತಾ ಮೂಢನಂಬಿಕೆಗಳನ್ನ ದೂರ ಮಾಡ್ತಾ ಒಂದು ಸಮಾಜದ ಪರಿವರ್ತನೆಯ ಅಧಿಕಾರರಂತೆ ನಾವು ಕೆಲಸ ಮಾಡಬೇಕು. ಹಾಗಾಗಿ ಅಂಥ ಅರ್ಚಕರುಗಳನ್ನ ಗುರುತಿಸಿ ದೇವಾಲಯ ಸಂವರ್ಧನಾ ಸಮಿತಿ 2023ನೇ ಇಸ್ವಿಯಿಂದ ಆರಂಭ ಆದಾಗಳಿಂದ ಇಡೀ ರಾಜ್ಯದಲ್ಲಿ ಇದು 6ನೇ ಅರ್ಚಕರ ಶಿಬಿರ. ಸುಮಾರು ಒಂದು 550 ಜನ ಅರ್ಚಕರುಗಳಿಗೆ ವಸ್ತ್ರಗಳನ್ನು, ಪೂಜಾ ಸಾಮಗ್ರಿಗಳನ್ನು ಎಲ್ಲವನ್ನೂ ಕೊಟ್ಟು ಉಚಿತವಾಗಿ ಅವರಿಗೆ ಕಲಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇಂಥ ಯೋಗ್ಯ ಅರ್ಚಕರುಗಳನ್ನೇ ಕರೆದು ಅವರಿಗೆ ತರಬೇತಿ ಕೊಡೋದ್ರ ಮುಖಾಂತರ ಯಾವುದೇ ಶುಲ್ಕವನ್ನು ಅವರಿಂದ ತಗೊಳ್ಳದೆ ಬಂದೋಗುವಂಥ ಬಸ್ ಚಾರ್ಜ್ ಬಿಟ್ಟರೆ ಇನ್ನೊಂದು ಪೈಸೆಯನ್ನು ಅವ್ರು ಖರ್ಚು ಮಾಡದೆ ಅವ್ರಿಗೆ ತರಬೇತಿಯನ್ನು ಕೊಟ್ಟು ಅವ್ರಿಗೊಂದು ವಾಪಸ್ ಅವ್ರ ಊರಿಗೆ ಹೋಗಿ ಅವರ ದೇವಸ್ಥಾನವನ್ನು ಮಾಡಬೇಕು. ಇಲ್ಲಿ ಕಲಿಸಿರ್ತಕ್ಕಂಥ ಶಿಕ್ಷಣಕ್ಕನುಗುಣವಾಗಿ ಆ ದೇವಸ್ಥಾನ ತೀರ್ಥ ಪ್ರಸಾದ ಕೊಡುವ ಕೇಂದ್ರ ಅಲ್ಲ, ಅದೊಂದು ಶ್ರದ್ಧಾ ಕೇಂದ್ರ, ಅದೊಂದು ಭಕ್ತಿ ಕೇಂದ್ರ, ಅದೊಂದು ಜ್ಞಾನದ ಕೇಂದ್ರ, ಅದೊಂದು ವಿದ್ಯಾ ಕೇಂದ್ರ, ಅದೊಂದು ಆಶ್ರಯ ಕೇಂದ್ರ ಆಗಬೇಕು. ಆ ರೀತಿ ನಮ್ಮ ದೇವಸ್ಥಾನಗಳಾಗೋದ್ರ ಮುಖಾಂತರ ದೇವಸ್ಥಾನದಲ್ಲಿ ಹಲವು ಚಟುವಟಿಕೆಗಳು ನಡೀಬೇಕು, ಜನರಿಗೆ ಅನ್ನಿಸ್ಬೇಕು ಈ ದೇವಸ್ಥಾನ ನಮ್ಮದು. ಹಾಗಾಗಿ ಈ ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ನಾವೆಲ್ಲರೂ ಸೇರಿ ಈ ದೇವಸ್ಥಾನ ಕಟ್ಟಬೇಕು ಅನ್ನೋ ಭಾವನೆ ಜನರ ಮನಸ್ಸಿನಲ್ಲಿ ಬರಬೇಕು, ಕಮಿಟಿಯವ್ರಿಗೆ ಅನ್ನಿಸ್ಬೇಕು. ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡ್ತಕ್ಕಂಥ ಅರ್ಚಕನಿಗೆ ನಾವು ಕೈ ಜೋಡಿಸ್ಬೇಕು, ಅವನ ಜೊತೆಯಲ್ಲಿ ನಿಂತು ದೇವಸ್ಥಾನವನ್ನು ಕಟ್ಟೋಣ ಅನ್ನೋ ಮನೋಭಾವ ಅವ್ರಿಗೂ ಬರೋಂಗಾಗಬೇಕು ಅನ್ನೋ ಕಾರಣಕ್ಕೋಸ್ಕರ 23 ಜಿಲ್ಲೆಗಳಲ್ಲಿ ದೇವಸ್ಥಾನದ ಆಡಳಿತ ಕಮಿಟಿ ಅಂತೇನಿದೆ ಆ ಕಮಿಟಿಯವ್ರಿಗೂ ನಾವು ಒಂದೊಂದು 4 ಗಂಟೆ 5 ಗಂಟೆಗಳ ಕಾಲ ಒಂದು ಚಿಂತನಾ ಸಭೆಗಳನ್ನ ಮಾಡಿದ್ದೀವಿ. ಅದರಲ್ಲಿ ಬಂದಂಥ ಆ ಕಮಿಟಿಯವರ ಅನುಭವ ಏನು ಅಂತ ಕೇಳಿದರೆ, ನಾನು 30 ವರ್ಷ 40 ವರ್ಷ 50 ವರ್ಷ ದೇವಸ್ಥಾನ ಕಮಿಟಿಯಲ್ಲಿದ್ದೀನಿ. ಆದರೆ ದೇವಸ್ಥಾನದಲ್ಲಿ ಈ ರೀತಿ ಎಲ್ಲ ಪರಿವರ್ತನೆ ಮಾಡ್ಬೋದು, ಈ ಎಲ್ಲ ಚಟುವಟಿಕೆಗಳನ್ನ ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋಂಥದ್ದು ಅವರು ಹೇಳ್ತಾ ಇದ್ದಾರೆ. ಆಗ ಅವ್ರನ್ನೂ ತಪ್ಪು ಅಂತಲ್ಲ. ನಮ್ಮ ಸಮಾಜ ತೀರ್ಥ ಪ್ರಸಾದ ಕೊಡುವ ಕೇಂದ್ರವನ್ನು ದೇವಸ್ಥಾನಗಳನ್ನ ಮಾಡಿಬಿಟ್ಟಿದೆ ವ್ಯವಸ್ಥಿತವಾಗಿ. ಅದನ್ನು ಬದಲಾಯಿಸ್ತಾ ದೇವಸ್ಥಾನ ಗ್ರಾಮದ ಗುಡಿ ಜನರ ಜೀವನಾಡಿ ಆಗಬೇಕು. ಇಡೀ ಗುಡಿಯ ಆ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಆಶ್ರಯ ತಾಣ ಆಗಬೇಕು. ಅಲ್ಲಿ ಯೋಗಾಸನ ಆಗಬೇಕು, ಅಲ್ಲಿ ಲೈಬ್ರರಿ ಆಗಬೇಕು, ಅಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು, ಅಲ್ಲಿ ಹೆಣ್ಮಕ್ಳು ಸೇರೋ ಹಂಗಾಗಬೇಕು. ವಾರಕ್ಕೊಂದ್ಸರಿ ಇಡೀ ಹಿಂದೂ ಸಮಾಜದೆಲ್ಲ ಬಂಧುಗಳು ಕುಳಿತು ಆರತಿ ಮಾಡೋಂಗಾಗಬೇಕು. ಇಡೀ ಗ್ರಾಮದ ದುಷ್ಟ ಶಕ್ತಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರ ಆ ದೇವಸ್ಥಾನ ಆಗಬೇಕು. ಆ ರೀತಿಯ ಒಂದು ಸಮಾಜ, ಆ ರೀತಿಯ ಒಂದು ಜಾಗೃತ ಶಕ್ತಿಯ ಕೇಂದ್ರ ಆ ದೇವಸ್ಥಾನ ಆಗಬೇಕು. ಹಾಗಾಗಿ ಗುಡಿ ಜನರ ಜೀವನಾಡಿ ಎನ್ನುವ ಪರಿಕಲ್ಪನೆಯೊಂದಿಗೆ ದೇವಾಲಯ ಸಂವರ್ಧನಾ ಸಮಿತಿ 1.5 ವರ್ಷಗಳಿಂದ ಈ ರೀತಿಯ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ವಕ್ತಾರರಿಗೆ ಅಧಿಕೃತವಾಗಿ ಉಳಿದಂಥ ಮಾಹಿತಿಗಳನ್ನ ಕೊಡ್ತಾರೆ. ಹೀಗೆ ಯಾವುದೇ ಉದ್ದೇಶ ಅಂತ ಕೇಳಿದ್ರೆ ಒಂದೇ, ನಾವು ಯಾವುದೋ ಹೋರಾಟಕ್ಕೋಸ್ಕರ ಮಾಡ್ತಿಲ್ಲ, ಯಾವುದೋ ಆಂದೋಲನಕ್ಕೋಸ್ಕರ ಮಾಡ್ತಿಲ್ಲ. ನಾವು ತಿರುಪತಿಗೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ. ಆದರೆ ನಮ್ಮೂರಿನಾಗಿರ್ತಕ್ಕಂಥ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇಲ್ಲ. ನಮ್ಮೂರಿನ ದೇವಸ್ಥಾನವೂ ನಮಗೆ ಮುಖ್ಯ ಅಂದ್ಕೊಳ್ತಾ ತಿರುಪತಿ ಮಂತ್ರಾಲಯಕ್ಕೂ ಹೋಗೋಣ, ಧರ್ಮಸ್ಥಳಕ್ಕೂ ಹೋಗೋಣ, ಎಲ್ಲವೂ ನಮಗೆ ಬೇಕು. ಆದರೆ ನನ್ನೂರಿನ ಗುಡಿ ನನ್ನ ಶ್ರದ್ಧೆ, ನನ್ನೂರಿನ ಗುಡಿ ನನ್ನ ನಂಬಿಕೆ, ನನ್ನೂರಿನ ಗುಡಿ ನನ್ನ ಭಕ್ತಿ ಅಂತಕ್ಕಂಥ ಭಾವನೆಯನ್ನು ಧಾರಣೆ ಮಾಡಿಕೊಳ್ತಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ದೇವಸ್ಥಾನಗಳನ್ನೂ ಚೆನ್ನಾಗಿ ಮಾಡ್ತಾ ಅದು ಸಮಾಜಕ್ಕೆ ಉಪಯೋಗಿ ಆಗ್ತಕ್ಕಂಥ ಕೇಂದ್ರಗಳನ್ನಾಗಿ ಮಾಡೋ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅನ್ನೋ ದಿಕ್ಕಿನಲ್ಲಿ ಈ ಅರ್ಚಕರಿಗೂ ಈ 11 ದಿವಸಗಳ ತರಬೇತಿ ಶಿಬಿರ ಬರೀ ಕಟ್ಟಡದ ಒಳಗಡೆಗಿಂತ ಹೊರಗಡೆಯ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನವನ್ನು ಎಲ್ಲವನ್ನೂ ಮಾಡಿದೆ. ಇದಕ್ಕೆ ಅಗಾಧವಾಗಿ ಭದ್ರಾವತಿ ನಗರ, ಶಿವಮೊಗ್ಗದ ನನ್ನ ಆತ್ಮೀಯ ಕಾರ್ಯಕರ್ತರು, ಈಗ ಸುತ್ತಮುತ್ತಲ ಎಲ್ಲದ ಗ್ರಾಮದ ಕಾರ್ಯಕರ್ತರು, ಇಲ್ಲಿ ಒಂದು ಮಾತು ಹೇಳಿ ಮುಕ್ತಾಯ ಮಾಡ್ತೀನಿ ನಾನು. ಈ ತಾರೇಕಟ್ಟೆ ಗ್ರಾಮದ ಕಾರ್ಯಕರ್ತರುಗಳು ಒಂದು 10-15 ಜನರು
ಹೆಸ್ರು ಹೇಳೋದಿಲ್ಲ ನಾನು. 10-15 ಜನರು ಯಾರೂ ಮನೆಗೆ ಹೋಗದೆ, ಅಂದರೆ ಯಾವುದೋ ಒಂದು ಸಮಯ ಮಲಗೋ ಸಮಯಕ್ಕೆ ಬಿಟ್ಟರೆ, ಉಳಿದಾಗ ಏನೋ ಅನಿವಾರ್ಯ ಅನ್ನೋದು ಬಿಟ್ಟರೆ, ಉಳಿದಾಗೆ ಪ್ರತಿನಿತ್ಯ ಇಲ್ಲಿ ಬರೆದಿರ್ತಕ್ಕಂಥ ಎಲ್ಲ ಶಿಕ್ಷಾರ್ಥಿಗಳಿಗೆ ಹಗಲೂ ರಾತ್ರಿ ಕೆಲಸವನ್ನು ಮಾಡ್ತಾ, ಒಂದೇ ಒಂದು ದಿವಸ ಬೆಳಗ್ಗೆ 8:30 ಊಟ ತಡ ಇಲ್ಲ, ಮಧ್ಯಾಹ್ನ 1 ಗಂಟೆಗೆ ಊಟ ತಡ ಇಲ್ಲ, ಸಂಜೆ 4-5 ಗಂಟೆಗೆ ಅಲ್ಪಾಹಾರ ತಡ ಇಲ್ಲ, ರಾತ್ರಿ 8:30 ಊಟ ತಡ ಇಲ್ಲ. ಹೀಗೆ ಎಲ್ಲವನ್ನೂ ನೀಡ್ತಾ ಕಾಲಕ್ಕೆ ಕೊಡ್ತಾ ಇಡೀ ಶಿಬಿರವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮಸ್ಥರು, ಆ ಎಲ್ಲ ಕಾರ್ಯಕರ್ತರು, ಅದೇ ರೀತಿ ಆ ಎಲ್ಲ ಕಾರ್ಯಕರ್ತರು ಪ್ರೇರಣೆ ಕೊಟ್ಟಂಥ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರು ಬಂದಿದ್ದಾರೆ. ಅವರೆಲ್ಲರಿಗೂ, ಗ್ರಾಮಸ್ಥರಿಗೆ, ಕಾರ್ಯಕರ್ತರಿಗೆಲ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಭಾರತ್ ಮಾತಾ ಕಿ.